ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಗಾಡಿನಾದ್ರೂ ಇಡು, ಅಂಗಡಿನಾದ್ರೂ ಮಾಡು. ಇವಳಿಗೇನಕ್ಕೆ ಹೊಟ್ಟೆ ಉರಿ ಬಂದ್ಬಿಟ್ಲು ದೊಡ್ಡದಾಗಿ. ಮಾವ, ನಾನ್ ಹೇಳ್ತಿದ್ದೀನಿ ಕೇಳಿ. ನೀವು ಅಂಗಡಿನ ಮಾಡಿ, ದೊಡ್ಡ ಅಂಗಡಿನೇ ಮಾಡಿ. ಉರ್ಕೋಣರು ಉರ್ಕೊಂಡ್ ಸಾಯ್ಲಿ, ನಾವ್ ಯಾರಿಗೂ ಕೇರ್ ಮಾಡೋದ್ ಬೇಡ. ನೀನೇನೆ ನಿನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ಯಾ? ನಾವ್ ಯಾರಿಗೂ ಅಂದ್ರೆ ಏನರ್ಥ? ನೀನು ಅವನುನಾ? ನಿನಗೆ ಹಾಗೆ ತಿಳ್ಕೊಳಕ್ ಆಸೆ ಇದ್ರೆ ಹಾಗೆ ತಿಳ್ಕೊ, ನನಗೇನ್ ಅಭ್ಯಂತರ ಇಲ್ಲ. ಆದ್ರೆ ಮಾವನ್ಗೆ ಹಾಗ್ ಮಾಡು ಹೀಗ್ ಮಾಡು ಅಂತ ಹೇಳೋದಿಕ್ ಬರ್ಬೇಡ. ಅದು ಅವನಿಷ್ಟ. ನೀನ್ ಅವನಿಗೆ ಹೇಳಕ್ಕೆ ಯಾವಳು ಅಲ್ಲ. ನಾನು ಅವನ್ ಎಕ್ಸ್ ವೈಫ್. ಹಂಗ್ ನೋಡಿದ್ರೆ ನೀನ್ ಯಾವಳು ಅಲ್ಲ. ಎಕ್ಸ್ ವೈಫಾ? ನೀನಂತೂ ನನ್ ಮಾವನ್ ಲೈಫಲ್ಲಿ 0, ಅದಂತೂ ಪಕ್ಕ. ನೋಡ್ತಾ ಇರು, ನೀನ್ ಮುಂದೆನೆ ನನ್ ಮಾವ ಹೇಗ್ ಬೆಳಿತಾನೆ ಅಂತ. ಆಗ ನೀನೇ ಬಾಯ್ ಮಾಡ್ಕೊಂಡು ಸಾಯ್ಬೇಕು, ಇಂಥ ಬಂಗಾರಂತ ಗಂಡನ್ನ ಬಿಟ್ನಲ್ಲ ಅಂತ. ಅಂತ ಸಿಚುಯೇಷನ್ ನನಗ್ ಬರಲ್ಲ. ಡೋಂಟ್ ವರಿ. ಕಾಲ ಯಾವಾಗ್ಲೂ ಹೀಗೆ ಇರಲ್ಲಮ್ಮ. ಮಧ್ಯಾಹ್ನ ಹೊತ್ತು ಗಡಿಯಾರದಲ್ಲಿ ಮುಳ್ಳು ಮೇಲೆ ಇರುತ್ತೆ, ಸಂಜೆ ಹೊತ್ತು ಕೆಳಗ್ ಬರುತ್ತೆ. ನಿನ್ ದಿಮಾಕು ದೌಲತ್ತು ಅಷ್ಟೇ, ಕೆಳಗ್ ಬರಲೇಬೇಕು. ಏನೇ ನನಗೆ ಚಾಲೆಂಜ್ ಹಾಕ್ತಿದ್ಯಾ? ಹೌದು, ಇದೇ ನನ್ನ ಚಾಲೆಂಜು. ನೋಡೋಣ ನೀನ ನನ್ನ ಮಾವನ ಅಂತ. ಆಯ್ತಾಯ್ತು, ನೋಡೋಣ. ಆದ್ರೆ ಆ ಕಾಲ ನಾನು ಬದುಕಿರುವಾಗ್ಲೇ ಬರುತ್ತಾ ಅಂತ ನೋಡೋಣ. ಏ ದಿವ್ಯಾ, ಯಾರನ್ನೂ ಆ ಕಿಚಾಯಿಸ್ ಮಾತಾಡಬಾರ್ದು ಕಣೆ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಓ ಹೋಗ್ಲಿ ಬಿಡೆ ಜಾನಕಿ, ಅದ್ರ ಹತ್ರ ಎಂತ ಮಾತು. ಅದಕ್ಕೂ ಅರ್ಥ ಆಗಂತ ಕಾಲ ಬಂದೇ ಬರುತ್ತೆ. ಮಾವ, ನಾನಂತೂ ಚಾಲೆಂಜ್ ಹಾಕಾಗಿದೆ. ಈಗ ನೀವು ನನ್ನನ್ನ ಚಾಲೆಂಜ್ ಅಲ್ಲಿ ಗೆಲ್ಲಿಸ್ಲೇಬೇಕು. ಜೀವ ಹೂವಾಗಿದೆ, ಭಾವ ಜೇನಾಗಿ. ಮಾವ, ಈ ಮೂಮೆಂಟು ಎಷ್ಟು ಚೆನ್ನಾಗಿದೆ ಅಲ್ವಾ? ಟೈಮು ಹೀಗೆ ನಿಂತೋಗ್ಲಿ ಅಂತ ಅನಿಸ್ತಾ ಇದೆ. ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಕರ್ಮ. ನೋಡಿದ್ಯಾ ಮಾವ, ನಿನ್ ಎಕ್ಸ್ ವೈಫು ಹೇಗೆ ಉರ್ಕೊಂಡ್ಲು ಅಂತ? ಏ ರುಕ್ಕು, ನೀನು ಸರಿಯಾಗಿದ್ಯಾ ಕಣೆ. ಅವಳನ್ನ ಉರ್ಸಿ ಎಲ್ಲ ಅವಳನ್ನ ಮಸಿ ಮಾಡ್ಬಿಡ್ತೀಯೋ ಅಂತ ನನಗೆ ಗಾಬರಿ ಆಗ್ತಾ ಇದೆ. ಇಂಥವ್ರಿಗೆ ಹೀಗಿದ್ರೆ ಬುದ್ಧಿ ಬರೋದು ಅಜ್ಜಿ, ಇಲ್ಲ ಅಂದ್ರೆ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಅದು ನಿಜ ಅನ್ನು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.